ಸ್ನೇಹಿತರೆ ನಮಸ್ಕಾರ. ಹಿಂಗೆ ಒಂದು ಮದುವೆಗಂತ ಶಿವಮೊಗ್ಗಕ್ಕೆ ಹೋಗಿದ್ವಿ. ರಾತ್ರಿ ಬಸ್ಸಲ್ಲಿ ಬರಬೇಕಾದ್ರೆ ಆ ಬಸ್ಸಲ್ಲಿ ಹೆಡ್ಲೈಟ್ ಇರ್ತಾವಲ್ಲ, ಆ ಹೆಡ್ಲೈಟು ಎಷ್ಟು ಬೆಳಕಿರುತ್ತೆ, ಯಾವ ರೀತಿ ಪವರ್ ಇರುತ್ತೆ ಅದನ್ನು ತೋರಿಸ್ತೀನಿ. ನಮ್ಮ KSRTC ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸು ಲೈಟ್ ಇನ್ನೂ 100 ರೂಪಾಯಿದಲ್ಲೇ ಇದ್ದಾರೆ. ಇವ್ರು ಇನ್ನೂ 100 ರೂಪಾಯಿ ಮೇಲೆ ಬಂದಿಲ್ಲ. ಟಿಕೆಟ್ ಮಾತ್ರ ಏನು 300-400 ಬೇಕಾದಷ್ಟು ರೇಟ್ ಜಾಸ್ತಿ ಮಾಡಿದ್ದಾರೆ. ಆದರೆ ಪಾಪ ಆ ಲೈಟು ಹೆಡ್ಲೈಟ್ ಇದೆಯಲ್ಲ, ಬಸ್ಸಿಂದ ಹೆಡ್ಲೈಟು ಇನ್ನೂ ಬದಲಾವಣೆ ಮಾಡಿಲ್ಲ. ಇನ್ನು ಸೀಮೆಣ್ಣೆ ಬುಡ್ಡಿ ಇರ್ತಲ್ಲ, ಅವಾಗ ನಮ್ಮ ಮನೆಗಳಲ್ಲಿ ನಾವು ಸೀಮೆಣ್ಣೆ ಬುಡ್ಡಿ ಇಟ್ಕೊಂಡು ಹಂಗೆ ಇದ್ವಲ್ಲ, ಈಗ ಇವರು ಆ ಸೀಮೆಣ್ಣೆ ಬುಡ್ಡಿಲೇ ಇದ್ದಾರೆ. ಇನ್ನು LED ಬಲ್ಪಿಗೆ ಬಂದಿಲ್ಲ. ಇವರು ಮನೇಲಿ ಸೀಮೆಣ್ಣೆ ಬುಡ್ಡಿ ಹೋಗಿ ಕರೆಂಟ್ ಬಂತು, ಎಲ್ಲ ಬಂತು. ಆದರೆ ಇವರು ಇನ್ನೂ ಇಲ್ಲ, 100 ರೂಪಾಯಿ ಬಲ್ಪಲ್ಲೇ ಇದ್ದಾರೆ. ಇವತ್ತೊಂದು ಸಣ್ಣ ದ್ವಿಚಕ್ರ ವಾಹನಕ್ಕೆ ಇವರು LED ಬಲ್ಪ್ ಹಾಕಿಸ್ತಾರೆ, ಒಂದು ಆಟೋಗೆ LED ಬಲ್ಪ್ ಹಾಕಿಸ್ತಾರೆ, ಒಂದು ಹೆಣ್ಮಕ್ಳು ಓಡಾಡೋ ಗಾಡಿಗೆ LED ಬಲ್ಪ್ ಹಾಕ್ತಾರೆ. ಆದರೆ ಇವರು ಸಾರಿಗೆ ಸಂಸ್ಥೆಯಲ್ಲಿ ಮೋಸ್ಟ್ಲಿ ದುಡ್ಡೇ ಇಲ್ವೇನೋ. ಇನ್ನು ಕಂಡಕ್ಟರ್ ಡ್ರೈವರ್ಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ. ಇನ್ನು ಆ ಬಲ್ಪಲ್ಲಿ ಆ 100 ರೂಪಾಯಿದ 400 ರೂಪಾಯಿ ಮಾಡಿ ಹಾಕ್ತಾರೆ. ನೋಡಿ ಹೆಂಗಿದೆ, ತೋರಿಸ್ತೀನಿ ನೋಡಿ, ಬನ್ನಿ ನೋಡಿ ಸ್ನೇಹಿತರೆ. ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರುವ ಬಸ್ಸು. ಇಲ್ಲಿ ಯಾಕೆ ಬಸ್ ತೋರಿಸ್ತಾ ಇದ್ದೀನಿ ಅಂದರೆ, ಆ ಬಸ್ಸಲ್ಲಿ ಹೆಡ್ಲೈಟ್ ಯಾವ ಥರ ಇದೆ ನೋಡಿ, ಯಾವ ಥರ ಬೆಳಕಿದೆ ನೋಡಿ. ಅಲ್ಲಿ ಎದುರುಗಡೆ ಕಾರ್ದು ಬಲ್ಪು ಯಾವ ಥರ LED ಬಲ್ಪ್ ಹೊಡಿತಾ ಇದೆ. ಇವರು ಇನ್ನೂ 100 ರೂಪಾಯಿ ಬಲ್ಪ್ ಹಾಕಿ ಕೂತ್ಕೊಂಡವ್ರೆ. ಇಷ್ಟೆಲ್ಲ ಬಸ್ಗಳು ಸಂಪಾದನೆ ಮಾಡ್ತಾರೆ. ಪಾಪ ನೈಟೆಲ್ಲ ಗಾಡಿ ಓಡಿಸ್ತಾರೆ. ಆ ಶಿವಮೊಗ್ಗ ರೋಡು ರಿಪೇರಿ ಇದೆ, ಇನ್ನೂ ಕೆಲಸ ಮುಗುದೇ ಇಲ್ಲ. ಆದರೂ ಕೂಡ ಇವ್ರು ಇನ್ನೂ ಹಳೇ ಕಾಲದಲ್ಲೇ ಇದ್ದಾರೆ, ಸೀಮೆಣ್ಣೆ ಬುಡ್ಡಲ್ಲೇ ಇದ್ದಾರೆ. ಇವ್ರು ಇನ್ನೂ ಸೀಮೆಣ್ಣೆ ಬುಡ್ಡಿ ಇತ್ತು ಮುಂಚೆ, ಅದೇ ಥರ ಸೀಮೆಣ್ಣೆ ಬುಡ್ಡಿ ಇಟ್ಕೊಂಡು ಕೂತ್ಕೊಂಡವ್ರು. ಇನ್ನು ಎಂತೆಂಥ ಇವತ್ತು ಪುಟ್ಕೋಸಿ 2 ವೀಲರ್ಗಳಿಗೆಲ್ಲ LED ಬಲ್ಪ್ ಹಾಕಿ ಕೂತ್ಕೊಂಡವ್ರೆ. ಸಣ್ಣ ಕಾರುಗಳಿಗೆಲ್ಲ LED ಬಲ್ಪ್ ಹಾಕೊಂಡು ಬರ್ತಾವ್ರೆ. ಆದರೆ ಇನ್ನು ಇವರು KSRTC ಅವರು ಯಾವುದೋ ಕಂಪ್ನಿದು 100 ರೂಪಾಯಿ ಬಲ್ಪ್ ಇಟ್ಕೊಂಡು ಕೂತ್ಕೊಂಡವ್ರು, ಇನ್ನು 0 ಬಲ್ಪ್ ಹಾಕಿ ಕೂತ್ಕೊಂಡವ್ರೆ. ಪಾಪ ಹೈವೇ ರೋಡಲ್ಲಿ ಇದು ಕಷ್ಟ. ಇದು ನೋಡಿ, ಎಲ್ಲ ಪಕ್ಕದ ರೋಡಿಗೆ ಹೋಗುತ್ತೆ ಇದು ಬೆಳಕು. ಆ ರೋಡಿಗೆ ಬರೋದೇ ಇಲ್ಲ, ಎಲ್ಲ ಪಕ್ಕದ ರೋಡಿಗೆ ಹೋಗಿ ಆ ಗಿಡದ ಮೇಲೇ ಬೀಳ್ತಾ ಇದೆ ನೋಡಿ. ಬರೀ ಗಿಡದ ಮೇಲೆ, ರೋಡಿಗೆ ಬೀಳೋದೇ ಇಲ್ಲ. ಪಾಪ ರಾತ್ರಿ ಹೊತ್ತು ಹೈವೇ ರೋಡಲ್ಲಿ ಅದೇ ಬೆಳಕಲ್ಲೇ ಓಡಿಸ್ಕೊಂಬರ್ಬೇಕು ಅವರು. ಅದು ಶಿವಮೊಗ್ಗ ರೋಡು 10 ವರ್ಷ ಆದರೂ ಕೂಡ ಇನ್ನೂ ಮಾಡ್ತಾಯಿಲ್ಲ. 10 ವರ್ಷ ಆಯಿತು, ಇನ್ನೂ ಮಾಡ್ತಾಯಿದ್ದಾರೆ ಆ ರೋಡನ್ನ. ಇನ್ನೂ ಎಷ್ಟು ವರ್ಷಗಳು ಆಯ್ತವೋ, 10 ವರ್ಷ ಆಯ್ತದೋ 20 ವರ್ಷ ಆಯ್ತೋ ಗೊತ್ತಿಲ್ಲ. ಯಾಕಂದರೆ ಅಂಥ ರಾಜಕಾರಣಿಗಳಿಗೆ ನಾವು ಓಟ್ ಹಾಕ್ತೀವಿ, ಏನು ಮಾಡೋಕ್ಕಾಗಲ್ಲ. ನೋಡಿ ಆ ಕಡೆ ಸಣ್ಣ ಕಾರುಗಳು ಯಾವ ರೀತಿ LED ಬಲ್ಪ್ ಹಾಕೊಂಬರ್ತಾರೆ. ಇವರು ಈ ಪುಟ್ಕೋಸಿ ಬೆಳಕಲ್ಲಿ ಪಾಪ ರಾತ್ರೆಲ್ಲ ಗಾಡಿ ಓಡಿಸ್ಕೊಂಬರ್ಬೇಕು. ಪಾಪ ಒಂದು 2 ಕಡೆ ಸರಿಯಾಗಿ ಬಿಟ್ಟರು ಮಾತ್ರ ಗುಂಡಿಗೆ. ಪಾಪ ಡ್ರೈವರ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿ ನೀಟಾಗಿ ಓಡಿಸ್ಕೊಂಬಂದ್ರು ಗಾಡಿನ. ಆದರೆ ಏನು ಮಾಡೋಕ್ಕಾಗಲ್ಲ. ಆ ರೋಡ್ ರಿಪೇರಿ ಇಲ್ಲಿ ರೋಡ್ ರಿಪೇರಿ ಗುಂಡಿಗೆ ಬಿಟ್ಟರು, ಗಾಡಿ ಏನು ಆಗಲಿಲ್ಲ. ಆದರೆ ಸರಿಯಾಗಿ ಗುಂಡಿಗೆ ಇನ್ನೇನು ಇದಾಗ್ತಿತ್ತು ಕಂಟ್ರೋಲ್ ಮಾಡಿದರು, ಸಿಕ್ಕಾಬಟ್ಟೆ ಕಂಟ್ರೋಲ್ ಮಾಡಿದರು. ಆ ರೀತಿ ಬಸ್ಸು ಪಾಪ ಓಡಿಸ್ಕೊಂಬರ್ತಾರೆ. ಏನಾರು ಆದರೆ ಡ್ರೈವರ್ಗಳಿಗೆ ಬೈತಾರೆ, ಓ ಡ್ರೈವರ್ ತಪ್ಪು, ನಿಧಾನ ಕೊಡಿಸಲ್ಲ, ಹಂಗೆ ಹಿಂಗೆ ಅಂತಂದೇಳಿ. ಕತ್ಲಾಗೆ ಪುಟ್ಕೋಸಿ ಈ ಥರ ಬೆಳಕು ಬಿದ್ದರೆ ಇವತ್ತು ಸಣ್ಣ ಕಾರ್ಗೆ ಇವತ್ತು ಇನ್ನು ಎಷ್ಟು ವರ್ಷ ಅಂತ ಈ ಬಲ್ಪಲ್ಲೇ ಓಡಾಡ್ತಾರೋ ಗೊತ್ತಿಲ್ಲ. ಪಾಪ ನೈಟ್ ಮಾತ್ರ ಭಾಳ ಡೇಂಜರು. ದಯವಿಟ್ಟು ಈ ಬಲ್ಪ್ಗಳನ್ನು ಸರಿ ಮಾಡಿ, ಬಲ್ಪ್ ಬದಲಾವಣೆ ಮಾಡಿ. ಎಂತೆಂಥ ಕಾರುಗಳಿಗೆಲ್ಲ ಇವತ್ತು LED ಬಲ್ಪ್ ಹಾಕಿ ಕೂತ್ಕೊಂಡವ್ರೆ. ಆಟೋದವರು ಕೂಡ LED ಬಲ್ಪ್ ಹಾಕೊಂತವ್ರೆ, 2 ವೀಲರು LED ಬಲ್ಪ್ ಹಾಕೊಂಡವ್ರೆ. ಏನು ಬಸ್ಸುಗಳು ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ತಾಯಿದ್ದಾರೆ, ಏನು ಪುಕ್ಸಟ್ಟೆ ಯಾರು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ. ದಯವಿಟ್ಟು ಈ ಸಾರಿಗೆ ಇಲಾಖೆಯವರು ಈ ಬಲ್ಪನ್ನು ಚೇಂಜ್ ಮಾಡಿಸಿ ಬಸ್ಗಳ್ದ. ನೋಡಿದ್ರಲ್ಲ ಯಾವ ರೀತಿ ಬೆಳಕಿದೆ, ಹೆಂಗಿದೆ. ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸಾರಿಗೆ ಮಂತ್ರಿಗಳನ್ನು. ನೀವಾದ್ರೂ ಯಾವುದೇ ಸಾರಿಗೆ ಮಂತ್ರಿಗಳು ಇದುವರೆಗೂ ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಇದು ಅಧಿಕಾರಿಗಳೂ ಮಾಡಬೇಕು, ಅಧಿಕಾರಿಗಳು ಹೇಳಬೇಕು. ನಿಮಗೆಲ್ಲ ಹೇಳಿರಲ್ಲ ಅನಿಸುತ್ತೆ. ಪಾಪ ಡ್ರೈವರ್ ಕೂಡ ಹೇಳಿರಲ್ಲ. ಯಾಕಂದ್ರೆ ಡ್ರೈವರ್ ಮಾತು ಯಾರು ಕೇಳಲ್ಲ. ಕೇಳಿದ್ರೆ ಪಾಪ ಹೇಳಿರ್ತಾರೆ, ಅವರು ಹೇಳಿರ್ತಾರೆ, ದಿನ ಹೇಳಿರ್ತಾರೆ, ಅಯ್ಯೋ ಬೆಳಕು ಕಾಣಲ್ಲ ಅಂತ. ಕೇಳೋರು ಯಾರು ಕೇಳ್ತಾರೆ? ಒಂಥರ ಎಮ್ಮೆ ಚರ್ಮ ಇದ್ದಂಗೆ ಅಧಿಕಾರಿಗಳು. ಅದರಿಂದ ದಯವಿಟ್ಟು ಅಧಿಕಾರಿಗಳೇ ಮತ್ತು ಸಾರಿಗೆ ಮಂತ್ರಿಗಳೇ ಈ ಬಲ್ಪ್ನ ಸ್ವಲ್ಪ ತೆಗೆದು ಈ ಹೊಸ ಬಲ್ಪ್ಗಳನ್ನು ಹಾಕಿ 100 ರೂಪಾಯಿ ಬಲ್ಪ್ ಬಿಟ್ಬಿಡಿ, ಗೊತ್ತಾಯ್ತಾ? LED ಬಲ್ಪ್ ಹಾಕಿ ಚೆನ್ನಾಗಿ ಬೆಳಕು ಕಾಣಲಿ. ಹೈವೇ ರೋಡಲ್ಲಿ ಭಾಳ ಕಷ್ಟ ಓಡಿಸೋದು ರಾತ್ರಿ ಹೊತ್ತು. ಬೆಳಗ್ಗೆ ಹೆಂಗೆ ಓಡಿಸ್ತಾರೆ, ರಾತ್ರಿ ತುಂಬ ಕಷ್ಟ ಇದೆ. ದಯವಿಟ್ಟು ಈ ಬಲ್ಪನ್ನು 100 ರೂಪಾಯಿ ಬಲ್ಪನ್ನು ತೆಗೆದು LED ಬಲ್ಪನ್ನು ಹಾಕಿ. ಯಾಕಂದರೆ LED ಬಲ್ಪ್ ಚಾರ್ಜೇ ನೀವು ಅದಕ್ಕೆ ಮಾಡ್ತಾ ಇರೋದು. ಅದರಿಂದ ನಾನು ಸಾರಿಗೆ ಮಂತ್ರಿಗಳನ್ನು ಕೇಳ್ಕೊತಾ ಇದ್ದೀನಿ, ಈ ಬಸ್ಗಳಿಗೆ ಲೈಟ್ ಹಾಕಿ ಡ್ರೈವರ್ಗಳೇ ಅನುಕೂಲ ಮಾಡಿಕೊಡಿ. ಇದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ. ಯಾಕಂದ್ರೆ ರಾತ್ರಿ ಭಾಳ ಡೇಂಜರ್ ಇದೆ. ಆ ಥರ ಕೆಲವು ಚಿಕ್ಕ ರೋಡಲ್ಲಿ ಮತ್ತು ರೋಡ್ಗಳು ತುಂಬ ಕಡೆ ರಿಪೇರಿ ಇದೆ, ಭಾಳ ಕಡೆ ರೋಡ್ಗಳೆಲ್ಲ ರಿಪೇರಿ ಇದೆ. ಅದರಿಂದ ಮಾರಿದರೆ ಬಸ್ಸಲ್ಲಿರ್ತಕ್ಕಂಥ 60 ಜನ ಡಮ್ ಅಂದ್ಬಿಡ್ತಾರೆ. ಅದರಿಂದ ಸರ್ ದಯವಿಟ್ಟು ಬೇರೆ ಬಲ್ಪ್ ಹಾಕ್ಸಿ, ಒಳ್ಳೆ ಬಲ್ಪ್ ಹಾಕ್ಸಿ, ಒಳ್ಳೆ ಬೆಳಕಿರೋಂಥ ಬಲ್ಪ್ ಹಾಕ್ಸಿ ಅಂತಂದೇಳಿ ನಾನು ಸಾರಿಗೆ ಅಧಿಕಾರಿಗಳಲ್ಲಿ ಮತ್ತು ಸಾರಿಗೆ ಮಂತ್ರಿಗಳಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.